ಇಷ್ಟು ಮಾತ್ರ ಅಲ್ಲ, ನೀವು ಗಮನಿಸಿದ್ರೆ ಆಗಲೇ ಸುಮಲತಾ ಅವರು ಹೇಳಿದಂತಹ ಮಾತು, ಮೈಸೂರಿಗೂ ನನಗೆ ಆಫರ್ ಮಾಡಿದ್ರು ಅಂತ. ಈ ಹಿಂದೆ ಮೈಸೂರಿಗೆ ನೀವು ಬೇಕಾದ್ರೆ ಸ್ಪರ್ಧೆ ಮಾಡಿ ಅಂತ ಹೇಳಿದರು, ಆಫರ್ ಮಾಡಿದರು. ಬೆಂಗಳೂರು ಉತ್ತರದ ಬಗ್ಗೆ ಏನೋ ಆಫರ್ ಮಾಡಿದರು ಅಂತ ಹೇಳಿದ್ದಾರೆ. ಇದರ ಸಂಪೂರ್ಣ ಇಂಟರ್ವ್ಯೂ ಕೂಡ ಬರ್ತಾ ಇದೆ, ಅದು ನೀವು ಗಮನಿಸಿ. 6:57ಕ್ಕೆ ಸಂಪೂರ್ಣ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ, ಎಕ್ಸ್ಕ್ಲೂಸಿವ್ ಸಂದರ್ಶನ ಚಂದನ್ ಶರ್ಮಾ ಅವರು ಮಾಡಿರುವ ಸುಮಾಂತರಂಗ ಮಂಡ್ಯ ನನ್ನದೇ ಅನ್ನೋ ಇಂಟರ್ವ್ಯೂವನ್ನು ತಪ್ಪದೇ ವೀಕ್ಷಿಸಿ. ಈಗ ಉಡುಪಿ ಹಾಗೂ ಚಿಕ್ಕಮಗಳೂರು ಈ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದರೆ 2024ರ ಲೋಕಸಭಾ ಚುನಾವಣೆಗೆ ಕರುನಾಡು ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ರಾಜ್ಯಾದ್ಯಂತ ಲೋಕ ಸಮರದ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳು ಆಗ್ತಾ ಇದೆ. ಮನೆಗಳಲ್ಲೂ ಯಾವ ಅಭ್ಯರ್ಥಿ ನಿಲ್ತಾರೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಿಸ್ತಾರ ನ್ಯೂಸ್ನಲ್ಲಿ ರಾಜ್ಯದ ಪ್ರತಿ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನ, ಅಲ್ಲಿನ ಒಳ ರಾಜಕಾರಣವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ವಿಸ್ತಾರ ಕುರುಕ್ಷೇತ್ರದಲ್ಲಿ ಇವತ್ತು ಉಡುಪಿ ಚಿಕ್ಕಮಗಳೂರಿನ ದರ್ಶನ ಮಾಡಿಸ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಒಂದು ಕಡೆ ಕಡಲು, ಇನ್ನೊಂದು ಕಡೆ ಘಟ್ಟ, ಕಡಲು ಘಟ್ಟದ ಸಮ್ಮಿಳಿತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಈ ಕ್ಷೇತ್ರದ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ಮೂಲಕ ಈ ಕ್ಷೇತ್ರದ ರಚನೆ ಆಗುತ್ತೆ. ಉಡುಪಿ ಹಾಗೂ ಚಿಕ್ಕಮಗಳೂರು ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಖಾಡ ರಂಗೇರಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೈ ಕಮಲದ ಮಧ್ಯೆ ನೇರ ಹಣಾಹಣಿ ಇದೆ. ಚುನಾವಣಾ ಕಣದಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರಿದ್ದಾರೆ. ಯಾರೆಲ್ಲ ಇದ್ದಾರೆ ಘಟಾನುಘಟಿ ನಾಯಕರು ಬಿಜೆಪಿಯಿಂದ? ಶೋಭಾ ಕರಂದ್ಲಾಜೆ, ಸಿಟಿ ರವಿ, ಡಿಎನ್ ಜೀವರಾಜ್ ಆಕಾಂಕ್ಷಿಗಳಾಗಿದ್ದಾರೆ. ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಾಗಿದ್ದಾರೆ, ಜೊತೆಗೆ ಹಾಲಿ ಸಂಸದರಾಗಿದ್ದಾರೆ. ಸಿಟಿ ರವಿ ಮಾಜಿ ಸಚಿವರೂ ಶಾಸಕರೂ ಆಗಿದ್ದಾರೆ. ಡಿಎನ್ ದೇವರಾಜ್ ಶೃಂಗೇರಿಯ ಮಾಜಿ ಶಾಸಕರೂ ಆಗಿದ್ದಾರೆ. ಇವರೆಲ್ಲರೂ ಆಕಾಂಕ್ಷಿಗಳು. ಇನ್ನು ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಮಾಜಿ ಸಂಸದರು, ಸುಧೀರ್ ಕುಮಾರ್ ಮುರೊಳ್ಳಿ ಕೈ ಆಕಾಂಕ್ಷಿಗಳಾಗಿದ್ದಾರೆ. ಇಷ್ಟು ಜನ ಆಕಾಂಕ್ಷಿಗಳು, ಒಂದು ಕಡೆ ಬಿಜೆಪಿಯಿಂದ, ಒಂದು ಕಡೆ ಕಾಂಗ್ರೆಸ್ನಿಂದ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿದೆ. ನಾನಾಗಲೇ ಹೇಳಿದೆ, ಕ್ಷೇತ್ರ ಪುನರ್ವಿಂಗಡಣೆಯ ನಂತರ 2008ರಲ್ಲಿ ಈ ಕ್ಷೇತ್ರದ ರಚನೆ ಆಯಿತು. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತವೆ. 8 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳಲ್ಲಿ ಕೈ ಅಧಿಕಾರದಲ್ಲಿದೆ. ಉಳಿದ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಪಾರುಪತ್ಯ ಇದೆ. 8ರಲ್ಲಿ 4 ಅವರು, 4 ಇವರು. 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇದ್ರೆ ಇನ್ನೂ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ. ಇನ್ನು ಕಾಂಗ್ರೆಸ್ ಬಿಜೆಪಿಯಿಂದ ಟಿಕೆಟ್ಗಾಗಿ ಆಕಾಂಕ್ಷಿಗಳು ಭರ್ಜರಿ ಲಾಬಿ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಶೋಭಾ ಕರಂದ್ಲಾಜೆಗೆ ಬಿಜೆಪಿ ಟಿಕೆಟ್ ಸಿಗುತ್ತಾ ಅಥವಾ ಈ ಬಾರಿ ಚೇಂಜ್ ಮಾಡ್ತಾರಾ? ಹಾಗಾದ್ರೆ ಆಕಾಂಕ್ಷಿಗಳು ಯಾರು? ಬಿಜೆಪಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ? ಪ್ರಮುಖವಾಗಿ ಹಾಲಿ ಸಂಸದೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರೇ ಈ ಬಾರಿ ಬಿಜೆಪಿಯ ಪ್ರಮುಖ ಆಕಾಂಕ್ಷಿ. ಅದರ ಜೊತೆಗೆ ಸಿಟಿ ರವಿ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಾಜಿ ಸಚಿವರು, ಮಾಜಿ ಶಾಸಕರು, ಚಿಕ್ಕಮಗಳೂರಿನಿಂದ ಈ ಬಾರಿ ಸೋತರು ವಿಧಾನಸಭೆ ಚುನಾವಣೆಯಲ್ಲಿ. ಅವರೂ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಆಕಾಂಕ್ಷಿ. ಇನ್ನೊಂದು ಕಡೆ ಜೀವರಾಜ್ ಅವರು ಶೃಂಗೇರಿಯಿಂದ ಸೋತರು, ಅವರು ವಿಧಾನಸಭೆ ಚುನಾವಣೆಯಲ್ಲಿ, ಅವರು ಕೂಡ ಆಕಾಂಕ್ಷಿ. ಇನ್ನು ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಮಾಜಿ ಸಂಸದರು, ಇಲ್ಲಿವರೆಗೆ ಬಿಜೆಪಿಯಲ್ಲಿದ್ದರು, ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರೂ ಆಗಿದ್ರು. ಈಗಾಗಲೇ ಆಯೋಗದ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಅದಾದ ಬಳಿಕ ಕಾಂಗ್ರೆಸ್ ಬಂದರು. ಈಗ ಕಾಂಗ್ರೆಸ್ನಿಂದ ಅವರು ಟಿಕೆಟ್ನ ಆಕಾಂಕ್ಷಿ, ಪ್ರಮುಖ ಆಕಾಂಕ್ಷಿ. ಅವರ ಜೊತೆಗೆ ಸುಧೀರ್ ಕುಮಾರ್ ಮುರೊಳ್ಳಿ, ಇವರು ಕೂಡ ಕಾಂಗ್ರೆಸ್ನ ಕಟ್ಟಾಳು. ಹಾಗಾಗಿ ಆ ಭಾಗದವರೇ ಆಗಿರುವಂತಹ ಸುಧೀರ್ ಕುಮಾರ್ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ. ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಈ ಬಾರಿ ಅಂದರೆ ಮೊದಲ ಪಟ್ಟಿಯಲ್ಲಿ, ಕಾಂಗ್ರೆಸ್ ಏನು ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡ್ತು, 7 ಜನರ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡ್ತು, ಆ ಪಟ್ಟಿಯಲ್ಲಿ ಇರಬೇಕಾಗಿತ್ತು. ಬಟ್ ಆ ಪಟ್ಟಿಯಲ್ಲಿ ಇವರ ಹೆಸರು ಇರಲಿಲ್ಲ, ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಇರಲಿಲ್ಲ. ಯಾಕಿರಲಿಲ್ಲ? ಇನ್ನೊಂದು ಹೆಸರು ಏನಾದರೂ ಇತ್ತಾ? ಯಾಕೆ ಇವರ ಹೆಸರನ್ನ ಮೊದಲ ಲಿಸ್ಟಲ್ಲಿ ಅನೌನ್ಸ್ ಮಾಡಲಿಲ್ಲ ಅನ್ನೋ ಬಹಳ ಚರ್ಚೆಗಳು ನಡೆದವು. ಆದರೆ ಜಯಪ್ರಕಾಶ್ ಹೆಗಡೆ ಅವರ ಹೆಸರೇ ಕನ್ಫರ್ಮ್ ಆಗುತ್ತೆ ಅನ್ನೋದಿದೆ. ಸರಳವಾಗಿದ್ದಾರೆ, ಸರಳ ವ್ಯಕ್ತಿತ್ವ. ಈ ಹಿಂದೆ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ, 2011ರ ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಅವರು ಬರ್ಬೋದು. ತರೋಣ. ಹಾಗಾದ್ರೆ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿಯ ಪ್ರಮುಖ ಆಕಾಂಕ್ಷಿ. ಇವರ ಪ್ಲಸ್ ಪಾಯಿಂಟ್ ಏನು? ಹಿಂದುತ್ವದ ಭದ್ರಕೋಟೆ ಶೋಭಾಗೆ ಗೆಲುವು ನಿಶ್ಚಿತ ಆಗಬಹುದು. ಕರಾವಳಿ ಭಾಗ, ಉಡುಪಿ, ಅವಿಭಜಿತ ದಕ್ಷಿಣ ಕನ್ನಡ ಎಲ್ಲವೂ ಕೂಡ ಒಂದೇ. ಅಲ್ಲಿ ಹಿಂದುತ್ವದ ಅಲೆ ವರ್ಕ್ ಆಗುತ್ತೆ. ಅದರ ಜೊತೆಗೆ ಮತ್ತೊಂದು ಪ್ಲಸ್ ಪಾಯಿಂಟ್, ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ಬಿಲ್ಲವ ಮತಗಳು ಇವರಿಗೆ ಸಿಗೋದು ನಿಶ್ಚಿತ ಅಂತ. ಸ್ವತಃ ಅವರು ಒಕ್ಕಲಿಗರು. ಅದರ ಜೊತೆಗೆ ಆ ಭಾಗದಲ್ಲಿ ಬಂಟ, ಬಿಲ್ಲವ, ಬ್ರಾಹ್ಮಣ ಮತಗಳು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ.
ಇವೆಲ್ಲವೂ ಕೂಡ ಅವರಿಗೆ ಬರುವುದು ಪ್ಲಸ್ ಪಾಯಿಂಟ್. ಇನ್ನು ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಗೆಲುವಿನ ಲಾಭ ತಂದುಕೊಡಬಹುದು ಅಂತ ಜೆಡಿಎಸ್ಗೆ ಈಗಾಗಲೇ ಗೊತ್ತಿದೆ. ನಮಗೆ ಒಕ್ಕಲಿಗರ ಬಲ ಇದೆ, ಒಕ್ಕಲಿಗರು ಅವರ ಈ ಹಿಂದಿನಿಂದಲೇ ಬಂದಂಥ ಒಂದು ವೋಟ್ ಬ್ಯಾಂಕ್ ಅದು ಕೂಡ ಅವ್ರಿಗೆ ಬರುತ್ತೆ. ಬಿಜೆಪಿಯ ಅವರದ್ದೇ ಆದ ಸಮುದಾಯದ ಮತಗಳು ಕೂಡ ಬರಬಹುದು ಅಂತ. ಇನ್ನು ಮೈನಸ್ ಪಾಯಿಂಟ್ ಏನು? ಕರಂದ್ಲಾಜೆಗೆ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನದ ಪೆಟ್ಟು, ಇದೊಂದು ದೊಡ್ಡ ಪೆಟ್ಟು. ಇವತ್ತು ಬರ್ತಾ ಇರೋದಲ್ಲ, ಇದು 2019 ಚುನಾವಣೆಯಲ್ಲೂ ಶೋಭಾ ಕರಂದ್ಲಾಜೆ ಅವರಿಗೆ ಗೋ ಬ್ಯಾಕ್ ಅನ್ನೋ ಮಂತ್ರ ಕೇಳೋದಕ್ಕೆ ಕೇಳಿಸ್ತಾ ಇತ್ತು. ಅವರಿಗೆ ಓದಲ್ಲೆಲ್ಲ ಕೇಳಿಸ್ತಾ ಇತ್ತು, ಗೋ ಬ್ಯಾಕ್ ಶೋಭಕ್ಕ. ಅವ್ರು ಮಾತ್ರ ಹೇಳ್ತಾರೆ ಇಲ್ಲ, ಆ ಥರದ್ದು ಏನು ಇಲ್ಲ, ನನಗೆ ಆಗದೇ ಇರೋರು ಮಾಡ್ತಾ ಇದ್ದಾರೆ ಅಂತ. ಆದರೆ 2019ರಲ್ಲೂ ಇದೇ ಥರದ ಸ್ಥಿತಿ ಇತ್ತು. ಅಲ್ಲಿ ನಿಮಗೆ ಪಕ್ಷ ನೋಡೋದಕ್ಕಿಂತಲೂ ಹೆಚ್ಚಾಗಿ, ವ್ಯಕ್ತಿಯನ್ನು ನೋಡೋದಕ್ಕಿಂತಲೂ ಹೆಚ್ಚಾಗಿ ಮೋದಿ ಹಾಗೂ ದೇಶ, ರಾಷ್ಟ್ರಭಕ್ತಿ, ಹಿಂದುತ್ವ ಇದನ್ನು ನೋಡಿಕೊಂಡು ಮತ ಹಾಕುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ. ಇನ್ನೊಬ್ಬರು ಬಿಜೆಪಿಯ ಪ್ರಮುಖ ಆಕಾಂಕ್ಷಿ ಸಿ.ಟಿ. ರವಿ, ಇವರ ಪ್ಲಸ್ ಪಾಯಿಂಟ್ ಏನು? ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ, ರಾಜಕೀಯ ಕ್ಷೇತ್ರದಲ್ಲಿ ಹಿಡಿತಾ ಇದೆ. ಅದರ ಜೊತೆಗೆ ಚಿಕ್ಕಮಗಳೂರು ಕ್ಷೇತ್ರದಿಂದ ಪದೇ ಪದೇ 45 ಬಾರಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಆಡಳಿತದಲ್ಲೂ ರಾಜಕಾರಣದಲ್ಲೂ ಎತ್ತಿದ ಕೈ. ಹಿಂದುತ್ವದ ಅಜೆಂಡಾ, ರಾಜ್ಯ ಕೇಂದ್ರದಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಹಿಂದುತ್ವದ ಅಜೆಂಡಾ ಇದೆ. ರಾಜ್ಯ ಬಿಜೆಪಿ ನಾಯಕರಲ್ಲಿ, ಕೇಂದ್ರ ಬಿಜೆಪಿ ನಾಯಕರಲ್ಲಿ ಬಹಳ ಉತ್ತಮವಾದ ಸಂಬಂಧವನ್ನು ಬೆಳೆಸಿದ್ದಾರೆ. ಪ್ರಸ್ತುತ ಬಿಜೆಪಿ ಪರಿಸ್ಥಿತಿಗೆ ಸಿ.ಟಿ. ರವಿ ಅನಿವಾರ್ಯ ಆಗಿದ್ದಾರೆ ಅನ್ನೋದಿದೆ. ಜೊತೆಗೆ ನಾನು ಸೋತಿರೋದು ಕೂಡ ಬಿಜೆಪಿಯ ಹೈಕಮಾಂಡ್ನ ನಿರ್ಧಾರದಿಂದ ಅಂತ ಇದೆ. ಯಾಕಂದ್ರೆ ಅವರು ಸಚಿವರಾಗಿದ್ದರು, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದರು, ರಾಜ್ಯದಲ್ಲಿದ್ದರು, ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು ಅವ್ರನ್ನ. ಹಾಗಾಗಿ ನನಗೆ ಕ್ಷೇತ್ರದಲ್ಲಿ ಓಡಾಡೋದಕ್ಕಾಗಲಿಲ್ಲ, ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಲ್ಲಿ ಸೋತೆ ಅಂತಿದ್ದಾರೆ ಅವರು. ಇನ್ನು ಮೈನಸ್ ಪಾಯಿಂಟ್ಸ್ ನೋಡಿ, ಸೋತ ಬಳಿಕ ಕ್ಷೇತ್ರದ ಮೇಲೆ ಹಿಡಿತವನ್ನು ಕಳೆದುಕೊಂಡಿದ್ದಾರೆ. ಅವರು ಕಾಣೋದಕ್ಕೆ ಸಿಗ್ತಾ ಇಲ್ಲ, ಆ ಕ್ಷೇತ್ರದಲ್ಲೂ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಸೋತ ಮೇಲೆ ಅವರು ಇಲ್ವಾ ಅನ್ನೋದು ಕೂಡ ಇದೆ. ಇನ್ನು ಕೆಲ ಭಾಷಣದಿಂದ ಕೆಲ ಸಮುದಾಯದ ಮುನಿಸಿಗೆ ಕಾರಣ ಆಗಿದ್ದಾರೆ ಅಂತ. ಅವರ ಭಾಷಣ ಪ್ರಖರವಾಗಿರುತ್ತೆ, ಹಿಂದುತ್ವದ ಪರವಾಗಿ ಭಾಷಣ ಮಾಡ್ತಾರೆ. ಇನ್ನೊಂದಷ್ಟು ಸಮುದಾಯಗಳು ಅವರಿಗೆ ವಿರೋಧ ಇದೆ ಅಂತ. ಮತ್ತೊಬ್ಬರು ಡಿ.ಎನ್. ಜೀವರಾಜ್, ಬಿಜೆಪಿಯ ಪ್ರಮುಖ ಆಕಾಂಕ್ಷಿ. ಅವರ ಪ್ಲಸ್ ಪಾಯಿಂಟ್, ಶೃಂಗೇರಿ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಶೃಂಗೇರಿ ಕ್ಷೇತ್ರದ MLA ಆಗಿದ್ದರು, ಶಾಸಕರಾಗಿದ್ದರು. ಅಲ್ಲಿ ಅವರಿದ್ದಾಗ ಅಧಿಕಾರಾವಧಿಯಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ರಾಜಕೀಯ ನಾಯಕರ ಜೊತೆ ಉತ್ತಮ ಬಾಂಧವ್ಯ ಇದೆ. ಹಳೇ ಬಿಜೆಪಿ ಅಂತ ಹೇಳ್ತೀವಲ್ಲ, ಈಗ ಇರುವಂಥ ಜನರೇಷನ್ಗಿಂತ ಹಿಂದಿನ ಜನರೇಷನ್ನ ಬಿಜೆಪಿ ಇದೆಯಲ್ಲ, ಆ ನಾಯಕರ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸಿದ್ದಾರೆ. ಚುನಾವಣೆಯ ಬಳಿಕ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡಿದ್ರು ಅನ್ನೋ ಮೈನಸ್ ಪಾಯಿಂಟ್ ಕೂಡ ಇದೆ. ಚುನಾವಣೆಯಲ್ಲಿ ಸೋತ ಬಳಿಕ, ಅಧಿಕಾರವನ್ನು ಕಳ್ಕೊಂಡ ಬಳಿಕ ನೀವ್ಯಾರೋ ನಾನು ಯಾರು, ಕಾರ್ಯಕರ್ತರು ಯಾರೋ ನಾನು ಯಾರು, ಪಕ್ಷ ಯಾರೋ ನಾನು ಯಾರೋ, ಈ ಥರದ್ದು ಅವರಲ್ಲಿ ಬಹಳ ಜಾಸ್ತಿ ಇದೆ ಅಂತ. ಹಾಗಾಗಿ ಕಾರ್ಯಕರ್ತರ ಮುನಿಸಿದೆ. ಸೋತ ಬಳಿಕ ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದೇ ಇರೋದು ಕೂಡ ಅವರಿಗೆ ದೊಡ್ಡದಾದಂಥ ಮೈನಸ್ ಪಾಯಿಂಟ್. ಇನ್ನು ಕಾಂಗ್ರೆಸ್ನ ಆಕಾಂಕ್ಷಿ ಇದ್ದಾರೆ, ಅವರ ಪ್ಲಸ್ ಪಾಯಿಂಟ್ ಏನು? ಜಯಪ್ರಕಾಶ್ ಹೆಗಡೆ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಚುನಾವಣೆ ಎದುರಿಸ್ತಾ ಇದ್ದಾರೆ. ಯಾರು ಜಯಪ್ರಕಾಶ್ ಹೆಗಡೆ ಅಂದರೆ ಸರಳ ಸಜ್ಜನೆ ರಾಜಕಾರಣಿ ಅಂತ ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಅವರ ಹೆಸರಿನ ಮೇಲೆಯೇ, ಅವರ ನೇಮ್ ಬೋರ್ಡ್ನ ಮೇಲೆಯೇ ಅವರು ಚುನಾವಣೆಯನ್ನು ಎದುರಿಸಬೇಕು. ಒಮ್ಮೆ MP ಆಗಿ ಕೆಲಸ ಮಾಡಿರೋ ಅನುಭವ ಅವರಿಗಿದೆ. ಆಗಲೇ ನಾನು ಹೇಳಿದೆ, ಮೊದಲ ಚುನಾವಣೆ 2009ರಲ್ಲಿ ನಡೆಯುತ್ತೆ. ಮೊದಲ ಚುನಾವಣೆಯಲ್ಲೇ ಬಿಜೆಪಿಯಿಂದ ಸದಾನಂದ ಗೌಡರು ಗೆಲ್ತಾರೆ. 2011ರಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾಗತ್ತೆ. ಹಾಗಾಗಿ ಅಲ್ಲಿ ರಾಜೀನಾಮೆ ಕೊಡ್ತಾರೆ, ಸಂಸದರಾಗಿ ರಾಜೀನಾಮೆ ಕೊಡ್ತಾರೆ. ಆಗ ನಡೆದ ಬೈ ಎಲೆಕ್ಷನ್ನಲ್ಲಿ ಜಯಪ್ರಕಾಶ್ ಹೆಗಡೆ ಗೆದ್ದಿರ್ತಾರೆ. ಹಾಗಾಗಿ ಅವರಿಗೆ ಅನುಭವ ಇದೆ. ಭ್ರಷ್ಟಾಚಾರ ರಹಿತ ಅಧಿಕಾರ, ಜನರ ಜೊತೆ ಉತ್ತಮ ಒಡನಾಟ, ಸರಳ, ಜೊತೆಗೆ ಒಂದು ಕ್ಲೀನ್ ಇಮೇಜ್ ಇದೆ ಅಂತ. ಜಯಪ್ರಕಾಶ್ ಹೆಗಡೆ ಅಂತ ಹೇಳಿದ್ರೆ ಬಹಳ ಸರಳವಾಗಿರ್ತಾರೆ, ಕ್ಲೀನ್ ಇಮೇಜ್ ಇದೆ ಅವರಿಗೆ ಅನ್ನೋದು. ಇವಿಷ್ಟು ಅವರಿಗೆ ಪ್ಲಸ್ ಪಾಯಿಂಟ್. ಆದರೆ ಮೈನಸ್ ಪಾಯಿಂಟ್ ನೋಡಿ, ಹಿಂದುತ್ವದ ಅಲೆ ಎದುರಿಸುವುದು ಕಷ್ಟ. ಅದು ಆ ಭಾಗದಲ್ಲಿ ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರ ಹಿಂದುತ್ವದ ಅಲೆ ಭರ್ಜರಿಯಾಗಿದೆ, ಮೋದಿಯವರ ಅಲೆಯೂ ಭರ್ಜರಿಯಾಗಿದೆ. ಇದರ ಮಧ್ಯೆ ಈಜೋದು ಹೇಗೆ? ಅದು ಜಯಪ್ರಕಾಶ್ ಹೆಗಡೆ ಅಂತಹ ಸಜ್ಜನ ರಾಜಕಾರಣಿ, ಕ್ಲೀನ್ ಇಮೇಜನ್ನು ಇಟ್ಕೊಂಡಿರುವಂತಹ ರಾಜಕಾರಣಿ, ಜೊತೆಗೆ ಅವರ ಹಿಂದೆ ಬೇರೆ ನೇಮ್ ಬೋರ್ಡ್ ಇಲ್ಲ ಅಂತ. ಈಗ ರಾಹುಲ್ ಗಾಂಧಿ ಅವರ ಹೆಸರಲ್ಲಿ ಮತ ಕೇಳೋದಕ್ಕಾಗತ್ತಾ? ಯಾರ ಹೆಸರಲ್ಲಿ ಮತ ಕೇಳ್ತೀರಿ? ಗ್ಯಾರಂಟಿಯ ಮೇಲೆ ಮತ ಕೇಳ್ತೀರಾ? ಈ ಥರದ್ದು ಬಹಳ ದೊಡ್ಡ ಪ್ರಾಬ್ಲಮ್ ಇದೆ. ಅದು ಅವರಿಗೆ ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ. ಸುಧೀರ್ ಕುಮಾರ್ ಮುರೊಳ್ಳಿಯವರು ಉತ್ತಮ ವ್ಯಕ್ತಿತ್ವ ಇದೆ, ಜನರೊಂದಿಗೆ ಉತ್ತಮ ಒಡನಾಟ ಇದೆ. ಆ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಒಳ್ಳೆ ವಾಗ್ಮಿ ಕೂಡ ಹೌದು. ಕರಾವಳಿ ಸಮಸ್ಯೆಗಳ ಪರಿಹಾರದ ಬಗ್ಗೆ ಅನುಭವವನ್ನು ಕೂಡ ಇವರು ಹೊಂದಿದ್ದಾರೆ. ಕರಾವಳಿ ಭಾಗದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅದಕ್ಕೆ ಹೋರಾಟ ಮಾಡಿದ್ದಾರೆ. ಆ ಹೋರಾಟದ ಅನುಭವವೂ ಕೂಡ ಅವರಿಗಿದೆ. ಹೀಗಿರುವಾಗ ಓಕೆ, ಅವರು ಗೆಲ್ಲುವ ಅಭ್ಯರ್ಥಿ ಆಗಬಹುದು ಅಂತ. ಆದರೆ ಅವರಿಗೆ ಟಿಕೆಟ್ ಸಿಗುತ್ತಾ? ಯಾಕೆ ಸಿಗೋದು ಕಷ್ಟ ಅಂದರೆ ಮೈನಸ್ ಪಾಯಿಂಟ್ ಇದೆ. ಕ್ಷೇತ್ರದ ಜನತೆಯ ಜೊತೆಗೆ ಸಂಪರ್ಕ ಕಡಿಮೆ ಇದೆ ಅಂತ ಜನರಿಗೆ ಗೊತ್ತಿಲ್ಲ. ಯಾರು ಇವರು? ಮುರೊಳ್ಳಿ ಅಂದರೆ ಯಾರು? ಎಲ್ಲಿಯವರು ಇವರು ಗೊತ್ತಿಲ್ಲ.
ಮಲೆನಾಡಿಗೆ ಮಾತ್ರ ಇವರು ಸೀಮಿತರಾಗಿದ್ದಾರೆ, ಕರಾವಳಿಗೆ ಸೀಮಿತ ಆಗಿಲ್ಲ. ಕರಾವಳಿಯ ಜನತೆಗೆ ಅವ್ರಿಗೆ ಗೊತ್ತಿಲ್ಲ ಯಾರು ಇವರು ಅಂತ, ಕರಾವಳಿಯ ಜನರಿಗೆ ಗೊತ್ತಿಲ್ಲ. ಈಗ ನೀವು ಕೇಳಿ ಜಯಪ್ರಕಾಶ್ ಹೆಗಡೆ ಯಾರು ಅಂತ ಕೇಳಿ ಗೊತ್ತಿದೆ ಅಂತಾರೆ, ಶೋಭಾ ಕರಂದ್ಲಾಜೆ ಯಾರು ಅಂತ ಕೇಳಿ ಗೊತ್ತಿದೆ ಅಂತಾರೆ, ಸಿ ಟಿ ರವಿ ಗೊತ್ತಿದೆ ಅಂತಾರೆ. ಆದರೆ ಮುರಳಿ ಯಾರು, ನೀವು ಮಲೆನಾಡು ಭಾಗಕ್ಕೆ ಹೋದರೆ ಗೊತ್ತಿದೆ, ಕರಾವಳಿ ಭಾಗದಲ್ಲಿ ಗೊತ್ತಿಲ್ಲ. ಹಾಗಾಗಿ ಸೀಮಿತವಾಗಿದ್ದಾರೆ ಅವರು ಒಂದೊಂದು ಕ್ಷೇತ್ರಕ್ಕೆ ಅನ್ನೋದು, ಅದು ಕೂಡ ಅವರಿಗೆ ಒಂದು ದೊಡ್ಡ ಮೈನಸ್ ಪಾಯಿಂಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.